ಹಳೆ ದಾಂಡೇಲಿಯಲ್ಲಿ ರಸ್ತೆ ದುರಸ್ತಿಗಾಗಿ ಸಾರ್ವಜನಿಕರಿಂದ ಆಗ್ರಹ. ದಾಂಡೇಲಿ ನಗರದ ಹಳೆ ದಾಂಡೇಲಿಯಿಂದ ಬಸ್ ಡಿಪೋವರೆಗೆ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಸ್ಥಳೀಯ ಸಾರ್ವಜನಿಕರು ಇಂದು ಶುಕ್ರವಾರ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಬೃಹತ್ ನೀರಾವರಿ ಯೋಜನೆಗಳ ಪೈಪ್ಲೈನ್ ಕಾಮಗಾರಿ ಮತ್ತು ಯುಜಿಡಿ ಕಾಮಗಾರಿಗಳಿಂದ ಉತ್ತಮವಾಗಿದ್ದ ರಸ್ತೆ ಇದೀಗ ಹೊಂಡಗುಂಡಿಗಳ ಮೂಲಕ ಸಾರ್ವಜನಿಕರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಇಲ್ಲಿ ಶಾಲಾ ಕಾಲೇಜುಗಳಿಗೆ ಹಾಗೂ ಸೈಯದ್ ಅಬೀದ್ ಸಭಾಭವನಕ್ಕೆ ಹೋಗಬೇಕಾದರೆ ಹರಸಾಹಸ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ತಿಂಗಳ ಹಿಂದೆ ದುರಸ್ತಿ ಮಾಡಿದ ಈ ರಸ್ತೆ ಇದೀಗ 3 ಕಾಸಿಗೆ ಹರಾಜಾಗುವಂತಾಗಿದೆ. ಆದ್ದರಿಂದ ಈ ಕೂಡಲೇ ಈ ರಸ್ತೆಯನ್ನು ದುರಸ್ತಿ ಮಾಡಿಕೊಡಬೇಕಾಗಿ ಸ್ಥಳೀಯರಾದ ಸಮೀರ್ ಶೇಖ್, ಮುಕ್ತಿಯಾರ್, ಸೆಲ್ವಾ ತಂಬಿ, ಶೆಡ್ರಕ್, ರೋಹನ್ ಮೊದಲಾದವರು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಹೋಗುವಾಗ ಪಾಪಿ ಜನರು ಲೇಡೀಸ್ ಗಿಡ ಐತಿ ಅಲ್ಲಿ ಬಸ್ ಬರ್ತೈತಿ. ಬಸ್ ಈಗ ಎಲ್ಲ ಹತ್ತಿದ್ರೆ ಎಲ್ಲ ಸೈಡ್ ಸ್ಕೂಲ್ ಐತಿ, ಗೌರ್ಮೆಂಟ್ ಸ್ಕೂಲ್ ಐತಿ, ಎಲ್ಲ ಅಡ್ಡಾಡೋದಿಲ್ಲ. ಈಗ ಬಸ್ ಹಿಂಗ ಬಂದ್ರೆ ಈಗ ಗಿಡಕ್ಕೆ ಹೊಡೆದ್ರೆ ಜನರು ಏನ್ ಮಾಡ್ತಾರ? ಇಲ್ಲಿ ಬರ್ರಿ ನೀವು ನಾವೇನ್ ಸ್ವಲ್ಪ ಹಂಗ ಓಡಿ ನೋಡಿ ಕಟ್ಟಡ ಅಲ್ಮಟ ಮಾಡ್ಯಾರ ಸರ್, ಅಲ್ಮಟ ಓಡಾಡಿ ಅಲ್ಮಟ ಸೈಡ್ ಕಂಪ್ನಿ ಮಾಡ್ಯಾರ. ಇಲ್ಲಿ ಮುಂದೆ ಯಾರು ಏನು ಮಾಡಿಲ್ಲ, ಯಾವ್ದು ಬರೋಲ್ಲ. ಹೇಳಿ ಸಾಕಾತವ್ರೀಗ ಏನ್ ಮಾಡ್ತ ನೋಡ್ರಿ. ನಾಳೆ ಏನಾರ ಆದ್ರೂ ನಾವ ನಿಮ್ಗೆ ಹಿಡಿಯೋರ ಮತ್ ನಾವ್ ಏನ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಈಗ ನಾವೆಲ್ಲ ಈಗ ನಮ್ಮ ಏನ್ ಮಾಡ್ತೀವಿ ಮಾಡ್ರಿ ನೀವು.